ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ಲಾಂಗ್ ಟೈಮ್ ನಾನು ಲಾಂಗ್ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ಆಲ್ರೆಡಿ, ಲಾಂಗ್ ವಿಡಿಯೋ ಹಾಕಿ ಅಂತ. ಶಾರ್ಟ್ ವಿಡಿಯೋ ರೆಗ್ಯುಲರಾಗಿ ಹಾಕ್ತಿರ್ತೀನಿ, ಬಟ್ ಸ್ಟಿಲ್ ನೀವು ಲಾಂಗ್ ವಿಡಿಯೋನೂ ಮಿಸ್ ಮಾಡ್ಕೊತೀರಾ, ಅಂದರೆ ಲಾಂಗ್ ವಿಡಿಯೋದಲ್ಲೂ ನನ್ನ ಮಿಸ್ ಮಾಡ್ಕೊತೀರಾ ಅಂತ ಅನಿಸುತ್ತೆ. ಏನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಆರಾಮಾಗಿ ಮನೇಲಿ ಇನ್ನೇನು ಕೆಲಸಗಳಿರಲ್ಲ, ಅಡುಗೆ ಮಾಡೋದು, ರೆಸ್ಟ್ ಮಾಡೋದು ಇಷ್ಟೇ ಇರುತ್ತಲ್ವ, ಅದನ್ನೆಲ್ಲ ಇನ್ನೇನು ಶೂಟ್ ಮಾಡೋದು ಅಂತ ಸುಮ್ಮನೆ ಆಗಿದ್ದೆ. ಇವತ್ತು ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ನನ್ನ ಸೀಮಂತಕ್ಕೆ ಸೀರೆ ತೊಗೊಬರೋದಕ್ಕೆ. ಐ ಹೋಪ್ ರಶ್ ಇರಲ್ಲ ಅಂತ, ಅದಕ್ಕೆ ಬೆಳಿಗ್ಗೆನೇ ಹೊರಡ್ತಿದ್ದೀವಿ. ಬೇಗ ಮುಗಿಸ್ಕೊಂಡು ಬಂದುಬಿಡೋಣ. ಒಂದು 12 ಗಂಟೆ ಮೇಲೆ ಅಲ್ಲಿ ರಶ್ಶು, ಅಂದರೆ ಜನಗಳು ಜಾಸ್ತಿ ಆಗೋದು. ಮದುವೆ ಟೈಮಲ್ಲೆಲ್ಲ ನಾನು ಹೋಗ್ತಿದ್ದೆ ಅಲ್ವ, ಸ್ವಲ್ಪ ಐಡಿಯಾ ಇದೆ. ಹಂಗಾಗಿ ನಾವು ಮಾರ್ನಿಂಗೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೂ 10:30 ಆಗುತ್ತೆ ನಾವು ಶಾಪ್ ಓಪನ್ ಆಗೋದು. ನೋಡೋಣ, ಬೇಗ ಸಿಕ್ಕಿದ್ರೆ ಸಾಕು ಸೀರೆ. ನಾನು ಅಂದ್ಕೊಂಡಿರೋ ಥರದ್ದು ಒಟ್ನಲ್ಲಿ ಗ್ರೀನಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪರ್ಟಿಕ್ಯುಲರಾಗಿ ಈ ಕಾಂಬಿನೇಷನ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ ನಾನು ನಿಮಗೆ ಸ್ಯಾರಿದೆಲ್ಲ ತೊಗೊಂಡು ಬಂದಮೇಲೆ ಸ್ಟೋರಿ ಏನು ಎತ್ತ ಅಂತ ಎಲ್ಲನೂ. ಆ್ಯಂಡ್ ತೋರಿಸ್ತೀನಿ ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದೆ, ಸ್ಯಾರಿಗೆ ಎಷ್ಟು ಪೇ ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಸ್ವಲ್ಪ ಬ್ಯಾಂಗಲ್ಸ್ ಕೂಡ ತೊಗೊಳೋದಿದೆ. ಪ್ಲೇನ್ ಗ್ರೀನ್ ಬ್ಯಾಂಗಲ್ಸ್ ಬೇಡ, ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಅದು ಕೂಡ ಗ್ರೀನ್ ಕಲರೇ ತೊಗೋಬೇಕು. ಸ್ವಲ್ಪ ಚೆನ್ನಾಗಿರೋದು ಬ್ಯಾಂಗಲ್ಸ್ ಮೇಲೆ ಸ್ವಲ್ಪ ವರ್ಕ್, ಅಂದರೆ ತುಂಬ ಹೆವಿನೂ ಅಲ್ಲ, ಸಿಂಪಲ್ಲಾಗೆ. ಒಟ್ನಲ್ಲಿ ಗ್ಲಾಸ್ ಬ್ಯಾಂಗಲ್ಸೇ ತೊಗೊಳ್ಳೋದು. ಇನ್ನು ಸೈಡ್ ಬ್ಯಾಂಗಲ್ಸ್ ನನ್ನ ಹತ್ರ ಮದುವೆಗೆ ತೊಗೊಂಡಿದ್ದಾವೆ, ಆಲ್ರೆಡಿ ಇದ್ದಾವೆ. ಆ್ಯಂಡ್ ಎಂಗೇಜ್ಮೆಂಟಾಗಿ ತೊಗೊಂಡಿದ್ದು ಇದೆ. ಮತ್ತು ಸೈಡ್ ಬ್ಯಾಂಗಲ್ಸ್ ಏನಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟು ಗ್ಲಾಸ್ ಬ್ಯಾಂಗಲ್ಸ್ ಒಂದು ತೊಗೊಂಡು, ಇನ್ನು ಜ್ಯುವೆಲರಿ ಎಲ್ಲ ನಾನು ಮೇಕಪ್ ಅವ್ರಿಗೆ ಹೇಳಿದ್ದೀನಿ. ನನ್ನ ಹತ್ರನೂ ಒಂದು 2-3 ಸೆಟ್ ಇದ್ದಾವೆ, ಬಟ್ ಸ್ಟಿಲ್ ಸೇಮೇ ಆಗುತ್ತೆ ಬೇಡ ಅಂದ್ಬಿಟ್ಟು ಮೇಕಪ್ ಅವ್ರಿಗೆ ಹೇಳಿದ್ದೀನಿ. ಅದಾದಮೇಲೆ ರಂಜಿತ್ ರಿಟರ್ನ್ ಗಿಫ್ಟ್ಸ್ ನೋಡೋಣ ಅಂತಿದ್ದಾರೆ. ನಾನು ಬೇಡ, ಮಧುಗಿರಿಯಲ್ಲೇ ಏನಾದರೂ ತೊಗೊಳ್ಳೋಣ ಬಿಡಿ ಅಂತ ಹೇಳಿದ್ದೀನಿ. ಬಿಕಾಸ್ ಅದೆಲ್ಲ ಓಡಾಡೋಕ್ಕೆ ನನಗಂತೂ ನಿಜವಾಗ್ಲೂ ಅಷ್ಟು ಪೇಷನ್ಸ್ ಇರಲ್ಲ. ಪೇಷನ್ಸ್ ಇರಲ್ಲ ಅನ್ನೋದಕ್ಕಿಂತ ಈ ಟೈಮಲ್ಲಿ ಬೇಡ ಸುಮ್ಮನೆ ಓಡಾಡೋದು. ಬೇಗ ಕ್ವಿಕ್ಕಾಗಿ ಸ್ಯಾರಿ ಒಂದು ಪರ್ಚೇಸ್ ಮಾಡಿ ಆ ಬ್ಯಾಂಗಲ್ಸ್ ಒಂದು ತೊಗೊಂಡು ಬಂದುಬಿಡೋಣ ಅಂತ ನಾನು ಹೇಳಿದ್ದೀನಿ. ರಂಜಿತದ್ದು ಶಾಪಿಂಗು ಇನ್ನೂ ಅವ್ರದ್ದು ಸ್ಟಿಚಿಂಗ್ ಏನಿರಲ್ಲ ಅಲ್ವಾ, ರೆಡಿಮೇಡೇ ತೊಗೊಳ್ಳೋದು. ಅವ್ರದ್ದು ಬೇಕಾದ್ರೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ತೊಗೊಂಡ್ರು ನಡೆಯುತ್ತೆ. ಯಾಕಂದರೆ ನಾನು ಗ್ರೀನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಬಟ್ ಅವ್ರು ಗ್ರೀನ್ ಬೇಡ, ಇಬ್ಬರು ಮ್ಯಾಚಿಂಗ್ ಎಲ್ಲ ಬೇಡ ಅಂತ ನನ್ನಿದು. ಏನೋ ಅವ್ರು ಗ್ರೀನಲ್ಲಿ ಬೇಡ, ಅವ್ರಿಗೆ ಆಫ್ ವೈಟ್ ಇಲ್ಲ ವೈಟಲ್ಲಿ ಇಲ್ಲ ಕ್ರೀಮ್ ಕಲರಲ್ಲಿ ಧೋತಿ ಸೆಟ್ ಬರುತ್ತಲ್ವ, ಅಂದರೆ ಶರ್ಟು ಪಂಚೆ ಅದು ಕಂಪ್ಲೀಟ್ ಸೆಟ್ ಬರುತ್ತಲ್ವ, ಅದರಲ್ಲೇ ಆ ಥರದ್ರಲ್ಲಿ ತೊಗೊಂಡು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಅದನ್ನೇ ಹೇಳಿದ್ದೀನಿ, ಗ್ರೀನ್ ಬೇಡ. ಅವ್ರ ಫೇಸ್ಗೆ ಗ್ರೀನು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಲೈಟ್ ಕಲರ್ಸ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಅವ್ರದ್ದು ಶಾಪಿಂಗ್ ಏನು ತುಂಬ ಸಿಂಪಲ್ಲು, ಅವ್ರದ್ದು ಇನ್ನೇನಿಲ್ಲ, ಅದನ್ನು ತೊಗೊತಾರೆ. ಆ್ಯಂಡ್ ಅವ್ರಿಗೆ ಸ್ಲಿಪ್ಪರ್ಸ್ ಇಲ್ಲ, ಅವ್ರ ಮದುವೆಗೆ ತೊಗೊಂಡಿದ್ದೆ ಲಾಸ್ಟ್ ಸ್ಲಿಪ್ಪರ್ಸ್ ಅನಿಸುತ್ತೆ. ಮದುವೆಲೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರಲ್ಲ, ಅವನ್ನೇ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಂದು ಜೊತೆ ಅವ್ರು ಸ್ಲಿಪ್ಪರ್ ತೊಗೋಬೇಕು, ಇಫ್ ಪಾಸಿಬಲ್ ಇವತ್ತಾದರೆ ನೋಡ್ತೀವಿ, ಇಲ್ಲಾಂದರೆ ಆನ್ಲೈನ್ ಇಲ್ಲೆಲ್ಲರೂ ನೋಡಬೇಕು. ಮೇಯ್ನ್ ಇವಾಗ ಚಿಕ್ಕಪೇಟೆಗೆ ಹೋಗ್ತಿರೋದು ರೀಸನ್ ಅಂದರೆ ಸ್ಯಾರಿ ತೊಗೊಂಬರೋದಕ್ಕೆ. ಗೈಸ್, ತಿಂಡಿ ತರಕ್ಕೆ ಹೋಗಿದ್ದಾರೆ ರಂಜಿತ್ತು. ಬಂದಿದ್ದ ತಕ್ಷಣ ತಿಂಡಿ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ, ಆಟೋದಲ್ಲಿ ಬೇಡ ಕಾರಲ್ಲಿ ಹೋಗೋಣ ಕ್ಯಾಬ್ ಬುಕ್ ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ. ಅಂದರೆ ಲಾಂಗ್ ಇದ್ದರೆ ಏನು ಗೊತ್ತಾ, ಬೈಕಲ್ಲಿ ಆಟೋದಲ್ಲಿ ಓಕೆ, ಸಾರಿ ಶಾರ್ಟ್ ಇದ್ದರೆ ಇಲ್ಲೇ 1 ಕಿಲೋಮೀಟರ್ ಅಂದರೆ ಬೈಕು ಆಟೋ ಅಂದರೆ ಓಕೆ. ಲಾಂಗ್ ಅಲ್ವಾ, ಸ್ವಲ್ಪ ಚಿಕ್ಕಪೇಟೆ ಅಂದರೆ ನಮ್ಮ ಮನೆಯಿಂದ 1 ಅವರೇ ಆಗುತ್ತೆ, ಇನ್ನೂ ಜಾಸ್ತಿನೇ ಆಗ್ಬೋದು ಈ ಟ್ರಾಫಿಕಲ್ಲಿ. ಹಾಗಾಗಿ ಕಾರ್ನೇ ಬುಕ್ ಮಾಡ್ಕೊಂಡು ಹೋಗೋಣ ತುಣ್ಕುತ್ತೆ ಆಟೋದಲ್ಲೆಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಕ್ವಿಕ್ಕಾಗಿ ಎಲ್ಲ ಮುಗಿಸ್ಕೊಂಡು ಬರೋಣ. ನಾನೆಲ್ಲ ಡೀಟೇಲ್ಸು ಶೇರ್ ಮಾಡ್ತೀನಿ, ಬಿಕಾಸ್ ತುಂಬ ಜನ ಪ್ರೆಗ್ನೆಂಟ್ ಇರೋರು ಇರ್ತೀರ, ನಿಮಗೂ ಎಲ್ಪ್ ಆಗುತ್ತೆ. ನಾನು ಎಲ್ಲಿ ತೊಗೊಂಡೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಕೊಡ್ತೀನಿ ಯೂಸ್ ಆಗೋ ಥರ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ರೆಡಿ ಆದೆ, ಇದೇ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ ಫ್ರೀ ಆಗಿರುತ್ತೆ ಅಂತ. ಆ್ಯಂಡ್ ಶಾಲ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ರಂಜಿತ್ ಸುಮ್ಮನೆ ಅದು ಬೀಳ್ತಾ ಇರುತ್ತೆ ನಿನಗೆ ಅಲ್ಲಿ ಸ್ಯಾರಿ ಎಲ್ಲ ನೋಡ್ಬೇಕಾದ್ರೆ ಅನ್ಕಂಫರ್ಟಬಲ್ ಅನಿಸುತ್ತೆ, ಸ್ವೆಟರ್ ಹಾಕೋ ಅಂತ ಅಂದರು. ಸೊ ಹಾಗಾಗಿ ಸ್ವೆಟರ್ನ ಹಾಕ್ಕೊಂಡು ಶಾಲ್ನು ಇರಲಿ ಅಂತಂದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ನಾನು ವಾಟ್ರ್ ಬಾಟ್ಲು ಆ್ಯಂಡ್ ಬ್ಯಾಗು ಶಾಲು ಏನೇನು ಬೇಕೋ ಎಲ್ಲನೂ ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡೀರಿ ಫುಲ್ ಡೇ ಅಂತ ಹೇಳ್ತಿದ್ದೀರಿ. ನಾನು ಇವಾಗ ಫುಲ್ ಡೇ ಬಿಸಿನೀರು ಕುಡಿಯೋದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ಫುಲ್ ಡೇ ಆಲ್ಮೋಸ್ಟ್ ಬಿಸಿನೀರೇ ಕುಡಿತೀನಿ. ಈಗ ನಂಗೆ ಮುಂಚೆ ಎಲ್ಲ ಬಿಸಿನೀರು ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಈ ಪ್ರೆಗ್ನೆನ್ಸಿ ಜರ್ನಿಲಿ ಯಾವಾಗಲೂ ಬಿಸಿನೀರು ಕುಡ್ದು ಇವಾಗ ಬಿಸಿನೀರು ಓಕೆ ಅಂದರೆ ಇಷ್ಟ ಆಗ್ತಿದೆ. ಮುಂಚೆ ಎಲ್ಲ ಬಿಸಿನೀರು ಅಂದ್ರೆ ಏನೋ ಒಂಥರ ವಾಮಿಟ್ ಆಗೋ ಥರ ಫೀಲ್ ಆಗ್ತಿತ್ತು. ಈಗ ಅಭ್ಯಾಸ ಆಗಿದೆ. ಇನ್ನೇನು ಆಫ್ಟರ್ ಡೆಲಿವರಿ ಕೂಡ ಬಿಸಿನೀರೇ ಕುಡಿಬೇಕು ಅಂತ ಹೇಳ್ತಾರೆ ಅಲ್ವಾ, ಹೆಂಗೋ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋದೆ. ನಾನು ಬ್ರೇಕ್ಫಾಸ್ಟ್ ಇವತ್ತು 8:30ಗೆ ತಿಂದಿದ್ದೀನಿ.
ತುಂಬ ಹಸುವಾಗ್ತಿರುತ್ತೆ. ಆ್ಯಂಡ್ ಫ್ಯೂ ಡೇಸಿಂದ ಸ್ವಲ್ಪ ಮಾರ್ನಿಂಗ್ ಟೈಮ್ ಸುಸ್ತು ಅಂತ ಅನಿಸ್ತಿರುತ್ತೆ. ಹೊಟ್ಟೆ ತುಂಬಿರುತ್ತೆ, ಬಟ್ ಸ್ವಲ್ಪ ಏನೋ ಲೈಟಾಗಿ ಸುಸ್ತು ಅಂತಿರುತ್ತೆ, ಏನು ಹೆವಿ ಏನಲ್ಲ. ಸೊ ಈ ಸತಿ ಹಾಸ್ಪಿಟಲ್ ವಿಸಿಟ್ಗೆ ಹೋಗಬೇಕು ಏನು 2-3 ಡೇಸಲ್ಲಿ. ಹೋದಾಗ ಕೇಳ್ಕೊಂಬರ್ಬೇಕು ಡಾಕ್ಟ್ರನ್ನ, ಸುಸ್ತಾಗ್ತಿರುತ್ತೆ ಮಾರ್ನಿಂಗ್ ಟೈಮು ಅಂತ. ಇನ್ನೇನು ಹೇಳ್ತಾರೆ ಈ ಟೈಮಲ್ಲಿ ಅದೆಲ್ಲ ಕಾಮನ್ ಅಂತ ಹೇಳ್ತಾರೆ ಅಷ್ಟೇ. ಅಟ್ಲೀಸ್ಟ್ ಊಟ ಸೇರ್ತಿದೆ ನನಗೆ, ಒಬ್ಬೊಬ್ರಿಗೆ ಊಟ ಕೂಡ ಸೇರಲ್ಲ 9th ಮಂತಲ್ಲಿ ಅಂತಾರೆ, ಅಂದರೆ 8th-9th ಮಂತಲ್ಲಿ. ಏನೋ ಕೆಲವೊಬ್ರು ಹಂಗೆ, ನಂಗೆ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಹಂಗೆ ಹೇಳಿದ್ದಾರೆ 8th-9th 3rd ಟ್ರಿಮಿಸ್ಟರ್ ಅಷ್ಟು ಊಟ ಜನ ಸೇರ್ತಿರ್ಲಿಲ್ಲ ನನಗೆ ಅಂತ. ಬಟ್ ನಂಗೆ 3rdಲ್ಲೇ ಜಾಸ್ತಿ ಊಟ ಸೇರ್ತಾ ಇರೋದು. ಅಂದರೆ ಮಾರ್ನಿಂಗ್ ಟೈಮ್ ತುಂಬ ಹೆವಿಯಾಗಿ ಬೇಕು ಅಂತ ಅನಿಸುತ್ತೆ. ಮಧ್ಯಾಹ್ನ ನೈಟು ಏನು ಅಷ್ಟು ಹಸ್ವಾಗಲ್ಲ, ಲೈಟಾಗೆ ತಿನ್ಬೋದು. ಬಟ್ ಮಾರ್ನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಹಸ್ವಾಗ್ತಿರುತ್ತೆ. ಗೈಸ್ ಹೋಗೋಣ, ನೋಡೋಣ ಇವತ್ತು ಡೇ ಹೆಂಗಿರುತ್ತೆ ಅಂತ. ಆದಷ್ಟು ನಾನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೆಡಿನಾ ಶಾಪಿಂಗ್ ಹೋಗೆ? ಹಾಂ, ಎಷ್ಟು ಸಾವಿರದ ಸೀರೆ? 2 ಲಕ್ಷ. ಯಾವತ್ತೂ ಸೇಮ್ ಹಿಂಗೆ ತೋರಿಸಿದ್ದೀರಿ ನೀವು ವಿಡಿಯೋದಲ್ಲಿ. 2.5 ಲಕ್ಷದಿಂದ 3 ಲಕ್ಷ. ನೀವು ಕೊಡಿಸ್ತೀನಿ ಅಂದ್ರೆ ನಾನು ತಗೊಳಲ್ಲ. ಯಾಕೆ ಹೊಟ್ಟೆ ಹಸ್ವಾಗ್ತೈತಾ? 9 ಗಂಟೆ ಚಿಕ್ಕಪೇಟೆಗೆ ರಶ್ ಇರಲ್ಲ ಅಂತ ನೀವೇ ಅಲ್ವಾ ಪ್ಲ್ಯಾನ್ ಮಾಡ್ಕೊಂಡಿರೋದು? ಬಂತ ಕ್ಯಾಬು? ಇವಾಗ ಹೊಡೋದಷ್ಟೇ. ನೋಡೋಣ ಯಾವ ಸೀರೆ ತಗೋತೀನೋ. ನನಗೆ ಒಂಥರ ಯಾವ ಥರದ್ದು ಸಿಗುತ್ತೋ ಅಂತ ಕ್ಯೂರಿಯಾಸಿಟಿ. ಏನಾದರೂ ಮಾತಾಡಬೇಕಿದು ವ್ಲಾಗು. ಇದೆ ಹೊಸದ ಬ್ಯಾಗ್ ಇದು? ಇದು ಗೊತ್ತು ಹೊಸದಂತ, ಆದ್ರೆ ಇಲ್ಲ ಸೀರಿಯಸ್ಲಿ ಗೊತ್ತಿಲ್ಲ ನನಗೆ. ನಾನು ನೋಡಿದ್ದೀನಲ್ಲ ವ್ಲಾಗ್ ಚೆನ್ನಾಗಿ ಏನೋ ಮಾತಾಡಬೇಕು ಅಂತ ಮಾತಾಡಬಾರ್ದು ಇವಾಗ. ವ್ಲಾಗಲ್ಲಿ ಮೊನ್ನೆ ಎಲ್ಲ ತೋರಿಸುತ್ತಲ್ವ, ನಾನು ಟೋಟ್ ಬ್ಯಾಗ್ ಇದು ಎಷ್ಟು ದಿನದಿಂದ ನಾನು ನಿನಗೆ ವಿಶ್ ಲಿಸ್ಟಲ್ಲಿ ಹಾಕೊಂಡಿದ್ದೆ. ಹಾಂ, 700 ರೂಪಾಯಿನ 800 ರೂಪಾಯಿನ ಬ್ಯಾಗು. ಯಾಕೆ ನಂಗೆಲ್ಲ ಮಾತಾಡಬಾರ್ದು ಈ ಟೈಮಲ್ಲಿ ಜೋರಾಗಿ ನೀನು. ಬಾ ಇಬ್ರು ಒಂದೇ ಫ್ರೈ ಮಾಡಿ. ಇವಾಗ ಹೇಳ್ರಿ. ಇವಾಗ ವಾಯ್ಸ್ ಫುಲ್ಲು ಸ್ಲೋ. ಬನ್ನಿ ಹೋಗೋಣ ಆಯ್ತು. ಇವರೇ ಈ ಪುಲಾವೇರ್ ಹಾಕೊಂಡ್ರು, ಅದಕ್ಕೆ ಇನ್ನೊಂದ್ಸತಿ ವಿಡಿಯೋ ಮಾಡ್ಕ ಅಂತ ಹೇಳಿದ್ದೆ. ಇದ್ದಾರ ಆವಾಗಲೇ ಹೇಳ್ದಂಗೆ ರಂಜಿತ್ ಕಾರ್ ಬುಕ್ ಮಾಡಿದ್ರಲ್ವ, ಕಾರ್ ಕೂಡ ಬಂತು. ನಾವು ಕೂಡ ಹೊರಟ್ವಿ. ಲಾಂಗ್ ಇದ್ದಾಗ 4-ವೀಲರೇ ಬೆಸ್ಟು ಆಟೋಗೂ ಬೈಕಿಗೂ ಕಂಪೇರ್ ಮಾಡಿದ್ರೆ. ಹಂಗಾಗಿ ನಾವು ಆಲ್ಮೋಸ್ಟ್ 1 ಅವರ್ ಆಯಿತು ಚಿಕ್ಕಪೇಟೆಗೆ ನಾವು ರೀಚ್ ಆಗೋದಕ್ಕೆ ನಮ್ಮ ಮನೆಯಿಂದ. ಅದಕ್ಕೆ ಕಾರ್ನೇ ಬುಕ್ ಮಾಡಿಕೊಂಡು ನನಗೂ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಮುಂದೆ ಕೂತ್ಕೊಂಡಿಲ್ಲ, ಹಿಂದೆ ಆರಾಮಾಗಿ ಫ್ರೀಯಾಗಿ ಕೂತಿದ್ದೆ. ಪೋತಿಸಲ್ಲಿ ನೋಡ್ತೀಯ ಅಂತ ರಂಜಿತ್ ಕೇಳಿದ್ರು. ನನಗೆ ಈ ಟೈಮಲ್ಲಿ ಎಲ್ಲ ಕಡೆ ಕಲೆಕ್ಷನ್ಸ್ ನೋಡೋಷ್ಟು ನಿಜವಾಗ್ಲೂ ಪೇಷನ್ಸ್ ಇರಲ್ಲ. ಅದಕ್ಕೆ ಚಿಕ್ಕಪೇಟೆಗೆ ಹೋದರೆ ಆಪ್ಷನ್ಸ್ ಇರುತ್ತೆ, ಈ ಅಂಗಡಿಯಲ್ಲಿ ಅಂದರೆ ಪಕ್ಕದ ಅಂಗಡಿಯಲ್ಲಿ ತೊಗೋಬೋದು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಚಿಕ್ಕಪೇಟೆಗೆ ಹೊರಟ್ವಿ. ಅಂದರೆ ಪೋತಿಸಿರೋದು ಚಿಕ್ಕಪೇಟೆಲ್ಲೇ, ಬಟ್ ಮೇಯ್ನ್ ಶಾಪಿಂಗ್ ಸ್ಟ್ರೀಟ್ ಬರುತ್ತಲ್ಲ ಚಿಕ್ಕಪೇಟೆಯಲ್ಲಿ, ಅಲ್ಲಾದರೆ ತುಂಬ ಶಾಪ್ಸ್ ಇರ್ತವೆ, ನಮ್ಗೆ ಆಪ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದು. ಫಸ್ಟು ಭೈರಪ್ಪ ಸನ್ಸ್ಗೆ ಹೋದ್ವಿ. ನನಗೆ ಮೈಂಡಲ್ಲಿ ಫಸ್ಟ್ ಭೈರಪ್ಪ ಸನ್ಸಲ್ಲಿ ನೋಡಿ ಆಮೇಲೆ ಬೇಕಾದರೆ ಬೇರೆ ಕಡೆ ನೋಡೋಣ ಅನ್ನೋದಿತ್ತು. ಯಾವ ಶಾಪ್ಗೆ ಹೋದ್ರೂ ಗ್ರೀನ್ ಆ್ಯಂಡ್ ಈ ಥರ ಪೀಚ್ ಕಲರಲ್ಲೇ ತೋರಿಸ್ತಾ ಇದ್ರು. ಆಲ್ಮೋಸ್ಟ್ ಅಂದರೆ ಸೀಮಂತ ಶಾಪಿಂಗ್ ಕಲೆಕ್ಷನ್ಸ್ ತೋರಿಸಿ ಅಂತಂದರೆ ಇದೇ ಥರನೇ ತೋರಿಸ್ತಾ ಇದ್ರು. ಬೇರೆ ಕಾಂಬಿನೇಷನ್ಸ್ ತುಂಬಾ ಕಡಿಮೆ ಇತ್ತು. ನನ್ನ ಮೈಂಡಲ್ಲೂ ಇದ್ದಿದ್ದು ಡಾರ್ಕ್ ಸ್ಯಾರಿ ಮತ್ತು ಲೈಟ್ ಕಲರ್ ಬಾರ್ಡಲ್ ತೊಗೋಬೇಕು ಅನ್ನೋದು. ಬಿಕಾಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. 2 ಡಾರ್ಕ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಕೂಡ ಇದೆ. ಟ್ರೆಂಡಿಂಗ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿದೆ ಇದು ಅಂತ ಅನ್ನಿಸ್ತು. ಹಂಗಾಗಿ ನಾನು ಈ ಥರ ಕಾಂಬಿನೇಷನಲ್ಲಿ ನೋಡ್ತಾ ಇದ್ದೆ. ಒಂದು 4-5 ಶಾಪಲ್ಲಿ ನೋಡಿ ಫೈನಲಿ ಒಂದು ಶಾಪಲ್ಲಿ ಒಂದು ಸ್ಯಾರಿನ ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ನಾನು ಮನೆಗೆ ಹೋದ್ಮೇಲೆ ನೀಟಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರೈಸ್ ಡೀಟೇಲ್ಸ್ ಮತ್ತು ಯಾವ ಶಾಪಲ್ಲಿ ತೊಗೊಂಡಿದ್ದು ಅಂತ. ಹಂಗೆ ಮ್ಯಾಚಿಂಗ್ ಬ್ಯಾಂಗಲ್ಸು ತೊಗೊಂಡು ಹೋಗೋಣ ಅಂತ ಅಲ್ಲೇ ಬ್ಯಾಂಗಲ್ಸ್ ಶಾಪೇ ಒಂದು ಸ್ಟ್ರೀಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬ್ಯಾಂಗಲ್ಸ್ನ ಕೂಡ ಪಟ್ ಅಂತ ತೊಗೊಂಡ್ವಿ. ಜಾಸ್ತಿ ಬ್ಯಾಂಗಲ್ಸ್ ಆ ಟೈಮಲ್ಲಿ ಹಾಕೋಕ್ಕಾಗಲ್ಲ. ಹಂಗಾಗಿ ನಾನು ಸ್ವಲ್ಪ 1 ಡಜನ್ ಗ್ರೀನ್ ಕಲರ್ ತೊಗೊಂಡೆ, 1 ಡಜನ್ ಪೀಚ್ ಕಲರ್ದು ತೊಗೊಂಡೆ. ಬೇಕಾದ್ರೆ ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲ ಹಾಕ್ತೀವಲ್ಲ ಪರ್ಫೆಕ್ಟ್ ಆಗುತ್ತೆ, ಅಂದರೆ ಕೈ ತುಂಬಾ ಕಾಣಿಸ್ತವೆ ಬಳೆ ಅಂತ. ನಾವು 12:30 ಅಷ್ಟೊತ್ತಿಗೆಲ್ಲ ಚಿಕ್ಕಪೇಟೆ ಮೇನ್ ರೋಡಿಂದ ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆಗಿದ ತಕ್ಷಣ ನನಗೂ ಓಡಾಡಿ ತುಂಬ ಸುಸ್ತಾಗ್ತಿತ್ತು. ಅದಕ್ಕೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತೊಗೊಂಡು ಆ್ಯಂಡ್ ರಂಜಿತ್ ಒಂದು ಗ್ರೀನ್ ಕಲರ್ದು ಮಿಂಟ್ ಲೀವ್ಸ್ದು ಜ್ಯೂಸ್ ತೊಗೊಂಡಿದ್ರು. ಅದನ್ನು ತಿನ್ಕೊಂಡು ಮತ್ತೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ, ಯಾಕಂದರೆ ನಾವು ಇನ್ನೇನು ನಂದು 8th ಮಂತ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಹೋಗಿದ್ದು. ಇನ್ನೊಂದು ಫ್ಯೂ ಡೇಸಲ್ಲಿ 8th ಮಂತ್ ಕಂಪ್ಲೀಟ್ ಆಗ್ತಿತ್ತು. ಆ ಟೈಮಲ್ಲಿ ನಾವು ಹೋಗಿದ್ವಿ. ಕಷ್ಟ ಆಗುತ್ತೆ ಅಲ್ವಾ ಯಾರಿಗೇ ಆಗಲಿ ಆ ಟೈಮಲ್ಲಿ. ಹಂಗಾಗಿ
ಹಂಗಾಗಿ ನಮಗೂ ಕೂಡ ಭಯ ಆಗ್ತಿರುತ್ತೆ ಬೇಗ ಹೊರಟ್ಬಿಡೋಣ ಅನ್ನೋದು. ಸೊ ಪಟ್ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನಗೆ ತುಂಬ ಅನ್ನಿಸ್ತಿತ್ತು ಇವತ್ತು ಮೂಲಂಗಿ ಸಾಂಬಾರು ಅನ್ನ ಮಾಡ್ಕೊಂಡೇ ತಿನ್ನಬೇಕು ಅಂತ. ರಂಜಿತ್ ಇಲ್ಲೇ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಚೆನ್ನಾಗಿ ಸಿಗುತ್ತೆ, ಕೊಡಿಸ್ತೀನಿ ಅಂದರು. ಬಟ್ ನನಗೆ ಬೇಡ, ನಾನು ಮನೆಗೆ ಹೋಗಿ ಮೂಲಂಗಿ ಸಾಂಬಾರು ಅನ್ನ ಮಾಡ್ಕೊಂಡೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಬಂದು ರಂಜಿತೆ ಎಲ್ಲನೂ ಕಟ್ ಮಾಡಿಕೊಟ್ರು. ನಾನು ಜಸ್ಟು ಸಾರಿಗೆ ಒಗ್ಗರಣೆ ಕೊಟ್ಕೊಂಡು ಮಸಾಲ ರುಬ್ಬಿ ಕುಕ್ಕರ್ನ ಮುಚ್ಚಿದ್ದಷ್ಟೇ. ರೈಸ್ ಕೂಡ ಅವರೇ ಮಾಡಿಕೊಟ್ರು. ಸಮ್ಟೈಮ್ಸ್ ಈ ಥರ ಅನಿಸುತ್ತೆ ನನಗೆ, ಮನೆ ಊಟನೇ ತಿನ್ನಬೇಕು ಪರ್ಟಿಕ್ಯುಲರಾಗಿ ಅಂತ. ಹಂಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮನೆಗೆ ಬಂದು ಇನ್ನೇನು ಈ ಥರ ಸಾಂಬಾರ್ಸ್ ಎಲ್ಲ ಬೇಗ ಆಗ್ತವೆ. ಸ್ವಲ್ಪ ಹಸಿ ಕಾಳಿತ್ತು ಮನೇಲಿ, ರಂಜಿತ್ ಇದನ್ನು ಸ್ವಲ್ಪ ಹಾಕು ಅಂತೇಳಿ ಅದನ್ನು ಸುಲ್ ಕೊಡ್ತಿದ್ದಾರೆ. ಫಸ್ಟ್ ಟೈಮ್ ನಾನು ಈ ರೀತಿ ಮೂಲಂಗಿ ಸಾಂಬಾರಿಗೆ ಹಸಿ ಕಾಳನ್ನು ಕೂಡ ಹಾಕಿ ಮಾಡಿದ್ದು, ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಮೂಲಂಗಿ ಸಾಂಬಾರು ಸ್ವಲ್ಪ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತೀನಿ. ಹಂಗಾಗಿ ಮನೇಲಿ ಮೂಲಂಗಿ ಇತ್ತು ಅಂತ ಮೂಲಂಗಿ ಸಾಂಬಾರು ಮಾಡಿಕೊಂಡು ಆಲ್ಮೋಸ್ಟ್ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಒಂದು 3:30 ಆಗಿತ್ತು ಅಂತ ಅನಿಸುತ್ತೆ. ಹೇಳ್ದೆ ಅಲ್ವಾ, ಲೇಟ್ ಆದರೂ ಪರವಾಗಿಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಇದು ರಂಜಿತದ್ದು ಟೀ ಶರ್ಟು, ನೀವು ಅಜಿಯೋ ಹಾಲಲ್ಲಿ ನೋಡಿರ್ತೀರಾ. ನಾನೀಗ ಆಲ್ಮೋಸ್ಟ್ ಎಲ್ಲ ಅವ್ರ ಟೀ ಶರ್ಟೇ ಯೂಸ್ ಮಾಡೋದು, ಕಂಫರ್ಟಬಲ್ ಆಗಿರುತ್ತೆ ಅಂತ. ಸ್ಯಾರಿ ಡೀಟೇಲ್ಸ್ ಶೇರ್ ಮಾಡ್ತೀನಿ, ಎಲ್ಲ ನೀಟಾಗಿ ಚೆಕ್ ಮಾಡಿ. ಸೊ ನೆನ್ನೆ ಮನೆಗೆ ಬಂದು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ನಾನು ನೆನ್ನೆನೇ ವ್ಲಾಗಲ್ಲಿ ಸ್ಯಾರೀಸ್ ಅಂದರೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ನಾನು ನೀಟಾಗಿ ತೋರಿಸ್ಬಿಟ್ಟು ಪ್ರೈಸ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಎಲ್ಲ ಆಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಒಂದು ಶಾರ್ಟ್ ವಿಡಿಯೋದು ಗ್ಲಿಮ್ಸ್ ತೊಗೋಬೇಕಿತ್ತು. ಆ್ಯಂಡ್ ಕೆಲವೊಂದು ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದು ಏನು ತೊಗೊಂಡಿರ್ತೀನೋ ಅಂದರೆ ಇನ್ಸ್ಟಾ ಫಾರ್ಮ್ಯಾಟಲ್ಲಿ ತೊಗೊಂಡಿರ್ತೀನಲ್ಲ ಅದೇ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಬಿಕಾಸ್ ನಾನು ಈ ಟೈಮಲ್ಲಿ ಶಾರ್ಟ್ ವಿಡಿಯೋಗೆ ಸಪ್ರೇಟು, ಲಾಂಗ್ ವಿಡಿಯೋಗೆ ಸಪ್ರೇಟ್ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ. ಹಂಗಾಗಿ ಆ ರೀತಿ ಮಾಡ್ತೀನಿ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. 6 days ಆಯಿತು ಲಾಂಗ್ ವಿಡಿಯೋ ಹಾಕಿ ಅಂತೆಲ್ಲ ಕಮೆಂಟ್ಸ್ ಆಲ್ರೆಡಿ ಮಾಡ್ತಾನೆ ಇದ್ದೀರಾ, ರೆಗ್ಯುಲರಾಗಿ ಕೇಳ್ತಾನೆ ಇರ್ತೀರಾ ಲಾಂಗ್ ವಿಡಿಯೋ ಹಾಕಿ ಅಂತ. ಸ್ವಲ್ಪ ಡೈಲಿ ವ್ಲಾಗ್ ಮಾಡೋದು, ಎಡಿಟ್ ಮಾಡೋದು ಕಷ್ಟನೇ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಶಾರ್ಟ್ ವಿಡಿಯೋ ಆದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಕ್ತೀನಿ ಆದಷ್ಟು ನಾನು. ಗೈಸ್ ಇವಾಗ ಫಸ್ಟು ನಾನು ಬ್ಯಾಂಗಲ್ಸ್ ತೋರಿಸ್ತೀನಿ. ಬ್ಯಾಂಗಲ್ಸ್ ಒಂದು ನಿಮಿಷ, ರಂಜಿತ್ ಕಾಲ್ ಮಾಡ್ತಿದ್ದಾರೆ. ಸೊ ಬ್ಯಾಂಗಲ್ಸ್ ಒಂದು ನಿಮಿಷ, ಅದು ಕಾಣಿಸ್ತಿಲ್ವಾ ಕ್ಲಿಯರಾಗಿ? ಈಗ ಕಾಣಿಸ್ತಿದೆ. ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತಿದ್ದೀನಿ ನೀಟಾಗಿ ಕಾಣಿಸುತ್ತೆ ಅಂತ. ಫೋಕಸ್ ಆಗ್ತಿಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಇವಾಗ ಕಾಣಿಸ್ತಿದೆ. ಬ್ಯಾಂಗಲ್ಸ್ ಈ ಥರ ತೊಗೊಂಡಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ 1 ಡಜನ್ ಗ್ರೀನ್ ತೊಗೊಂಡು 1 ಡಜನ್ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರ ತೊಗೊಂಡೆ. ಸೇಮ್ 2 ಸೇಮ್ ಡಿಸೈನೇ, ಕಲರ್ ಮಾತ್ರ ಚೇಂಜ್ ಅಷ್ಟೇ. 1 ಡಜನ್ ತೊಗೊಂಡಿದ್ದೀನಿ. ಮತ್ತು ನಾನು ಏನಂದರೆ ಫೋಕಸ್ ಆಗ್ತಾನೆ ಇಲ್ಲ ಕರೆಕ್ಟಾಗಿ. ಈಗ ಆಗ್ತಿದೆ. ಯಾಕಂದರೆ ನಾನು ಸೈಡ್ ಬ್ಯಾಂಗಲ್ಸ್ ಬೇರೆ ಹಾಕ್ಕೊತೀನಿ. ಗೋಲ್ಡ್ ಒಂದು ಹಾಕ್ಕೊತೀನಿ, 2 ಎಲ್ಲ ಆಗಲ್ಲ. ತುಂಬ ಹೆವಿ ಅಂತ ಅನಿಸುತ್ತೆ ಆ ಟೈಮಲ್ಲಿ ನಮಗೆ. ನನಗಂತೂ ಈ ನಡುವೆ ಸ್ವಲ್ಪ ಸುಸ್ತಂತಲೂ ಅನ್ನಿಸ್ತಿರುತ್ತೆ. ಹಂಗಾಗಿ ಎಲ್ಲ ಸ್ವಲ್ಪ ಸಿಂಪಲ್ಲಾಗೇ ಆದಷ್ಟು ನೋಡಿ ಜ್ಯುವೆಲರಿ ಕೂಡ ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೆವಿಯಾಗಿ ಆಗಲ್ಲ. ಬಿಕಾಸ್ ನಾವು ಹಳ್ಳಿ ಕಡೆ ಫಂಕ್ಷನ್ ಮಾಡೋದ್ರಿಂದ ಸ್ವಲ್ಪ ಜನಗಳು ಬರ್ತಿರ್ತಾರೆ. ಆ್ಯಂಡ್ ಫಂಕ್ಷನ್ ಸ್ವಲ್ಪ ತುಂಬ ಟೈಮ್ ತೊಗೊಳ್ಬೋದು ಮುಗಿಯೋಕ್ಕೆ. ನಾವು ಅಂದ್ಕೊಂಡಿರೋ ಟೈಮ್ಗೆ ಮುಗಿಯಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಲ್ವ. ಹಾಗಾಗಿ ಜಾಸ್ತಿ ಹೊತ್ತು ಇಷ್ಟೊಂದು ಜ್ಯುವೆಲರಿ, ಹೆವಿ ಸ್ಯಾರಿ, ಹೆವಿ ಬ್ಲೌಸ್ ಹಾಕೊಂಡು ಕೂರೋಕ್ಕಾಗಲ್ಲ ಅಂತ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ನೋಡ್ತಾ ಇದ್ದೀನಿ. ಮತ್ತು ಸ್ಯಾರಿ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡೋದು, ಇಲ್ಲ ಅಂತಂದರೆ ಇದೇ ಸ್ಯಾರಿಲೇ ಅಮ್ಮನ ಮನೆಗೂ ಹೋಗ್ತೀನಿ. ನಿಜವಾಗ್ಲೂ ನನಗೆ ಅಷ್ಟೊಂದೆಲ್ಲ ಪ್ರಿಫರೆನ್ಸ್ ಆ ಟೈಮಲ್ಲಿ ಕೊಡೋಕ್ಕಾಗಲ್ಲ. ನಾನು ಸ್ಯಾರಿ ಚೇಂಜ್ ಮಾಡೋದಕ್ಕೆಲ್ಲ ನಾನು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಿರುತ್ತೆ 9th ಮಂತಲ್ಲಿ ಅಂತಂದರೆ, ನಿಮಗೂ ಅರ್ಥ ಆಗುತ್ತೆ. ಇದು ಬಳೆದಾಯಿತು. ಬಳೆಗೆ ಎಷ್ಟು ಪೇ ಮಾಡಿದೆ ನಾನು ಅಂತಂದರೆ, ಇದು 1 ಡಜನ್ 200 ರೂಪೀಸ್ ಹೇಳಿದ್ರು ಆಯಿತಾ. 200 400 ಮಾಡಬೇಕಿತ್ತು, ನಾವು 350 ರೂಪೀಸ್ ಮಾಡಿದ್ವಿ. ಬಿಕಾಸ್ ಡೀಟೇಲ್ಸ್ ಕಂಪ್ಲೀಟಾಗಿ ಶೇರ್ ಮಾಡಿದ್ರೆ ನಿಮಗೂ ಕೂಡ ತೊಗೊಳೋರು ತುಂಬ ಜನ ಇರ್ತೀರಲ್ವ, ಗೊತ್ತಾಗುತ್ತೆ. ಇನ್ನೂ ನಿಮಗೆ ಚೆನ್ನಾಗಿರೋದು ಬೇಕು ಅಂದ್ರೂ ತೊಗೋಬೋದು. ಒಂದೇ ಒಂದು ನೈಲ್ ಪಾಲಿಶ್ ಬೇಕಿತ್ತು, ಹಾಗಾಗಿ ಇದನ್ನು ತೊಗೊಂಡೆ ನಾನು. ಸ್ಯಾರಿ ಇದೆ ತೊಗೊಂಡಿದ್ದು, ಗ್ರೀನ್ ಆ್ಯಂಡ್ ಈ ಥರ ಲೈಟ್ ಪೀಚ್ ಕಲರಲ್ಲಿ ಇವಾಗ ತುಂಬಾ ಟ್ರೆಂಡಿಂಗ್. ಡಾರ್ಕ್ ಕಲರ್ ಸ್ಯಾರಿ ಮತ್ತು ಲೈಟ್ ಕಲರ್ ಬಾರ್ಡ್ರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಡಾರ್ಕ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ನಂದು ಕೂಡ ಮೇಯ್ನು ಇದ್ದಿದ್ದು, ನಾನು ಹೇಳಿದ್ದೆಲ್ಲ ನಿಮ್ಗೊಂದು ಥೀಮ್ ಇಟ್ಕೊಂಡಿದ್ದೀನಿ ಅಂತ. ನಾನು ಅಂದ್ಕೊಂಡಿದ್ದು ಸೇಮ್, ಅಂದರೆ ಪರ್ಟಿಕ್ಯುಲರ್ ಕಾಂಬಿನೇಷನ್ ಹುಡುಕ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಡಾರ್ಕ್ ಗ್ರೀನ್ ಫಿಕ್ಸ್ ಆಗಿತ್ತು ಸ್ಯಾರಿ ಕಲರು. ಬಟ್
ಬಾರ್ಡ್ರು ಸ್ವಲ್ಪ ಲೈಟ್ ಕಲರಾಗೆ ಇರಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಚೆನ್ನಾಗಿದೆ ಈ ಕಲರ್. ಆ್ಯಂಡ್ ನನ್ನ ಹತ್ರ ಈ ಕಲರ್ ಬ್ಲೌಸ್ ಒಂದೂ ಇಲ್ಲ ಅಂತ ಅನಿಸುತ್ತೆ, ಒಂದೂ ಇಲ್ಲ. ಮದುವೆ ಟೈಮಲ್ಲಿ ನಾನು ಯಾವುದೂ ಈ ಥರ ಕಲರಲ್ಲಿ ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ನನಗೆ ಇಷ್ಟ ಆಗಿ ಇದನ್ನು ಫೈನಲ್ ಮಾಡಿದ್ದೆ. ಅಲ್ಲಿ ಟ್ರಯಲ್ ಮಾಡಿದ್ದು ಸುಮ್ಮನೆ ಹಿಂಗೆ ಸ್ಯಾರಿ ಹಾಕ್ಕೊಂಡಿದ್ದಲ್ಲಿ ಲೇಡೀಸ್ ಇರಲಿಲ್ಲ ಶಾಪಲ್ಲಿ, ಇನ್ನೂ ಬಂದಿರಲಿಲ್ಲ. ಹಂಗಾಗಿ ನಾನು ಅವ್ರು ಸುಮ್ಮನೆ ಒಂದು ಪಲ್ಲು ಹಾಕಿದ್ರು ಅಷ್ಟೇ, ಅದ್ರದ್ದು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಬಟ್ ಅಲ್ಲಿ ಲೈಟಿನ ಬೆಳಕಕ್ಕೆ ಸ್ಯಾರಿ ಕಲರೇ ಒಂಥರ ಕಾಣಿಸ್ತಿತ್ತು. ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದ್ರ ಪ್ರೈಸ್ ನೀವು ಕೇಳ್ತೀರಾ ನಂಗೆ ಗೊತ್ತು. 9,750 rupees. ಆ್ಯಕ್ಚುಲಿ 9,750 rupees ಹೇಳಿದ್ರು, ಬಟ್ ನಾವು ನಿಜವಾಗ್ಲೂ ಅಷ್ಟೊಂದು ಕೊಡಲಿಲ್ಲ. ನಾವು ಹೋಗಿದ್ದ ಶಾಪಲ್ಲಿ ಬಾರ್ಗಿನ್ ಮಾಡೋ ಆಪ್ಷನ್ ಇತ್ತು. ಈಗಂತೂ ಎಲ್ಲ ಕಡೆ ಫಿಕ್ಸ್ಡ್ ರೇಟ್, ನೋ ಬಾರ್ಗಿನ್ ಅಂತ ಹಾಕೊಂಡಿರ್ತಾರೆ. ಬಟ್ ನಾವು ಹೋಗಿದ್ದ ಶಾಪಲ್ಲಿ ಪರಿಮಳ ಸಿಲ್ಕ್ ಅಂತ ಆಪೋಸಿಟ್ಟು ಭೈರಪ್ಪ ಸನ್ಸ್ ಅಲ್ಲೇ ಇದೆ. ಚೆನ್ನಾಗಿತ್ತು ಕಲೆಕ್ಷನ್ಸ್. ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ಸ್ವಲ್ಪ ಡಿಸ್ಕೌಂಟಲ್ಲಿ ತೊಗೊಂಡ್ವಿ. ಯಾಕಂದರೆ ಅಷ್ಟೊಂದು ಹೇಳ್ದಷ್ಟೇ ಕೊಡೋಕ್ಕೆ ಹೋಗಬೇಡಿ. ಚಿಕ್ಕಪೇಟೆಗೆ ಹೋದರೆ ಬಾರ್ಗಿನ್ ಆಪ್ಷನ್ಸ್ ಇದ್ದರೆ ಚೆನ್ನಾಗಿ ಬಾರ್ಗಿನ್ ಮಾಡಿ. ಇಷ್ಟೇ. ಆ್ಯಂಡ್ ಸೀರೆ ನೀಟಾಗಿ ಒಂದು ಸತಿ ತೋರಿಸ್ತೀನಿ. ಪಲ್ಲು ಈ ರೀತಿ ತುಂಬ ಗ್ರ್ಯಾಂಡಾಗಿ ಬಂದಿದೆ ಆಯಿತಾ. ಆ್ಯಂಡ್ ಬ್ಲೌಸ್ ಈ ಥರ ಫುಲ್ ಪ್ಲೇನ್ ಬಂದಿದೆ. ಈ ಥರ ಪ್ಲೇನ್ ಇದ್ರೆ ಏನಂದರೆ ಅಡ್ವಾಂಟೇಜ್, ನಾವು ಯಾವ ರೀತಿ ಬೇಕೋ ಆ ರೀತಿ ವರ್ಕ್ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪಲ್ಲು ಚೆನ್ನಾಗಿ ಬಂದಿದೆ ಗ್ರ್ಯಾಂಡಾಗಿ. ನಾನು ಬೇಕಾದ್ರೆ ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ, ನಿಮ್ಗೊಂದು ಸತಿ ತೋರಿಸ್ಬಿಡ್ತೀನಿ ನೀಟಾಗೆ. ಬಿಕಾಸ್ ನೀವು ಕೂಡ ನೀಟಾಗಿ ತೋರಿಸ್ಲಿಲ್ಲ ಅಂದರೆ ನಿಮಗೂ ಕರೆಕ್ಟಾಗಿ ಗೊತ್ತಾಗಲ್ಲ. ಈ ಥರ ಬಂದಿದೆ. ಕೆಳಗಡೆ ಬಾರ್ಡ್ರು ದೊಡ್ಡದಾಗೆ ಇದೆ ಸ್ವಲ್ಪ. ಇಷ್ಟೇ ಸ್ಯಾರಿದು. ಪಿಕಾಕ್ ಡಿಸೈನ್, ಏನಂತಾರೆ, ನವಿಲ್ ಡಿಸೈನಲ್ಲಿ ಚೆನ್ನಾಗಿ ಬಂದಿದೆ. ಪಿಕಾಕೆ, ನಾನೇ ಪ್ಯಾರೋಟು ಪಿಕಾಕ್ ಎರಡು ಕನ್ಫ್ಯೂಸ್ ಆಗಿಬಿಟ್ಟೆ. ಚೆನ್ನಾಗಿ ಬಂದಿದೆ ನವಿಲ್ ಡಿಸೈನಲ್ಲಿ, ಪಿಕಾಕ್ ಡಿಸೈನಲ್ಲಿ. ನನಗೆ ಆನೆದೊಂದಿತ್ತು, ಬಟ್ ಆನೆದೇನಾಗಿತ್ತು ಅಂದರೆ ಈ ಸೀರೆ ಸ್ವಲ್ಪ ಗಿಜ ಅಂತ ಹೆವಿ ಆಗಿತ್ತು. ಇದು ಮೆಟೀರಿಯಲ್ ಸ್ವಲ್ಪ ಸಾಫ್ಟಾಗಿದೆ, ಅವಾಗ ನಮಗೆ ಉಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅಂದರೆ ಪಲ್ಲು ಎಲ್ಲ ನೀಟಾಗಿ ಕೂರ್ತವೆ, ನಮಗೂ ಹೆವಿ ಅಂತ ಅನಿಸಲ್ಲ. ನಾವು ಈ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಮೆಟೀರಿಯಲ್ ಎಲ್ಲ, ನಾನಂತೂ ಪರ್ಟಿಕ್ಯುಲರ್ ಇದ್ದೆ, ಮೆಟೀರಿಯಲ್ ಎಲ್ಲ ಸ್ವಲ್ಪ ಹೆವಿ ಬೇಡ, ಲೈಟ್ ವೇಟಾಗಿ ತುಂಬ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಈ ಮೆಟೀರಿಯಲ್ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಫೈನಲಾಗೆ ಈ ರೀತಿ ಇದೆ ಸ್ಯಾರಿ. ನಾನು ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಏನಂದರೆ ಇವಾಗ ಸ್ಟಿಚಿಂಗ್ ಕೊಟ್ಬಿಡಬೇಕು. ಹಂಗಾಗಿ ನಾನು ಪಟ್ಟಂತ ಆಯಿಲ್ ಹಾಕೊಂಡಿದ್ದೀನಿ ತಲೆಗೆ, ತುಂಬ ತಲೆನೋವ್ತಿತ್ತು ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಏನು ಅಂದ್ಕೋಬೇಡಿ. ಅದಾದಮೇಲೆ ಸ್ಯಾರಿ ಪ್ರೈಸ್ ಹೇಳಿದೆ ಅಲ್ವಾ, ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಳ್ಳಿ. ಚಿಕ್ಕಪೇಟೆಯಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬಾರ್ಗಿನ್ ಮಾಡಿ. ಯಾಕಂದರೆ ಅವ್ರು ಹೇಳ್ದಷ್ಟೇ ಕೊಡೋಕ್ಕೆ ಹೋಗಬೇಡಿ. ಹಂಗಂತ ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು 500 ಈ ಥರನೂ ಅಲ್ಲ, ಕಡಿಮೆ ಸ್ವಲ್ಪ ಜಾಸ್ತಿನೇ ಡಿಸ್ಕೌಂಟ್ ಕೇಳಿ, ಆದಷ್ಟು ಡಿಸ್ಕೌಂಟ್ ಕೇಳಿ ಕೊಡ್ತಾರೆ ಅವರು, ಎಷ್ಟಾಗುತ್ತೋ ಅಷ್ಟು. ಆ್ಯಂಡ್ ಈ ಸ್ಯಾರಿ ಅಮ್ಮ ಕೊಡಿಸಿದ್ದು ಸ್ಯಾರಿ, ಅಂದರೆ ತವ್ರ ಮನೆ ಸೀರೆ ಅಪ್ಪ ಅಮ್ಮ ಕೊಡಿಸಿರೋದು. ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಇದು ವಿಡಿಯೋಗಿಂತ ನಿಜವಾಗ್ಲೂ ರಿಯಲಾಗಿ ಆ ಮೆಟೀರಿಯಲ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ನೀವು ತುಂಬ ಜನ ಇಷ್ಟಪಟ್ರಿ, ಚೆನ್ನಾಗಿದೆ ಸೌಮ್ಯ ಕಲರ್ ಕಾಂಬಿನೇಷನ್ ಎಲ್ಲ, ಪ್ರೈಸ್ ಹೇಳಿ ನಾವು ಕೂಡ ತೊಗೋಬೇಕು ಅಂತ. ತವ್ರ ಮನೆ ಸೀರೆ ನನಗೆ ಯಾಕೋ ಪ್ರೈಸ್ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ, ಹಾಗಾಗಿ ಹೇಳ್ಕೊಳಕ್ಕೆ ಹೋಗಲಿಲ್ಲ ಅಷ್ಟೇ. ಬಟ್ ನೋಡಿ, ನಾನು ಹಸ್ಬೆಂಡ್ ಸ್ಯಾರಿ ನೀಟಾಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಇವನ್ ಬ್ಯಾಂಗಲ್ಸ್ದು ಕೊಟ್ಟಿದ್ದೀನಿ. ಇಷ್ಟು. ಆ್ಯಂಡ್ ಪ್ಲೇನ್ ಗ್ರೀನ್ ಬ್ಯಾಂಗಲ್ ಒಂದು ತೊಗೋಬೇಕಿತ್ತು, ಅದರಲ್ಲಿ 1 ಡಜನ್ ಕೊಡಲ್ಲ, ಫುಲ್ ಏನೋ ರೋಲ್ ಇತ್ತು. ಅಷ್ಟೊಂದು ಬೆಳೆ ತೊಗೊಂಡು ನಾನೇನು ಮಾಡಲಿ, 1 ಡಜನ್ ಪ್ಲೇನ್ ಬ್ಯಾಂಗಲ್ ತೊಗೊಂಡು ಹೋಗಬೇಕು. ಆ್ಯಂಡ್ ನನ್ನ ಬ್ಯಾಂಗಲ್ ಸೈಜು ಅಷ್ಟೇ, ಸ್ವಲ್ಪ 2.4 ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿತ್ತು. ಆ ಟೈಮಲ್ಲಿ ಏನಾದರೂ ಕೈ ಸ್ವಲ್ಪ ಊದ್ಕೊಳ್ಳೋದು ಏನಾದರೂ ಆದರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು 2.6 ತೊಗೊಂಡಿದ್ದೀನಿ, ಸ್ವಲ್ಪ ಲೂಸೇ ಇರಲಿ ಅಂತ. ಬ್ಯಾಂಗಲ್ಸ್ ನಾವು ಗ್ರೀನ್ ಕಲರ್ ರೆಗ್ಯುಲರಾಗಿ ಯಾವುದೇ ಸೀರೆ ವೇರ್ ಮಾಡಿದಾಗ್ಲೂ ಹಾಕ್ಕೋಬೋದು. ಇವೆರಡೂ ಸ್ಯಾರಿ ಇವತ್ತು ಸ್ಟಿಚಿಂಗ್ ಕೊಟ್ಬಿಟ್ಟು ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡಿಸ್ತೀನಿ. ಇದು ಕೂಡ ಸಿಂಪಲ್ಲಾಗೆ ಮಾಡಿಸ್ತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸ್ಕೊತೀನಿ, ಹಂಗಂತ ಹೆವಿನೂ ಮಾಡಿಸಲ್ಲ. ಇದು ಸ್ವಲ್ಪ ಸಿಂಪಲ್ಲಾಗೆ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಥರ ಸ್ಯಾರಿಗೆ ತುಂಬ ಹೆವಿ ವರ್ಕ್ ಚೆನ್ನಾಗಿ ಕಾಣಿಸಲ್ಲ ಈ ಮೆಟೀರಿಯಲಲ್ಲಿ. ಹಂಗಾಗಿ ಇವತ್ತು ಕೊಟ್ಟಿದ್ದಾದಮೇಲೆ ನೋಡೋಣ, ಆದಷ್ಟು ಬೇಗ ಕೊಡೋಕ್ಕೆ ಹೇಳ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಸ್ಕೊಂಡು ನಿಮ್ಮ ಜೊತೆ ಬೇಕಾದ್ರೆ ಬ್ಲೌಸ್ದು ವರ್ಕ್ ಮಾಡಿಸಿದ್ದು ಪ್ರೈಸ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ವರ್ಕ್ ಮಾಡಿಸಿದ್ದು 2 ಬ್ಲೌಸ್ದು.
ಆ್ಯಂಡ್ ಇನ್ನೊಂದು ಕುಚ್ಚು ಹಾಕ್ಸ್ಲೋ ಬೇಡವೋ ಅನ್ನೋದೇ ಕನ್ಫ್ಯೂಷನು. ಅದಕ್ಕೆ ಗ್ರೀನ್ ಕಲರ್ ಸ್ಯಾರಿಗೆ ಹಾಕ್ತೀನಿ, ಇದಕ್ಕೆ ಹಾಕ್ಸ್ಲೋ ಬೇಡವೋ ಅನ್ನೋದೇ ಒಂದು ಕನ್ಫ್ಯೂಷನ್ ಇದೆ. ನೋಡೋಣ, ಆದರೆ ಇದಕ್ಕೂ ಹಾಕ್ಸ್ತೀನಿ. ಎಲ್ಲನೂ ನಾನು ಇಸ್ಕೊಂಡ್ಮೇಲೆ ಶೇರ್ ಮಾಡ್ತೀನಿ ಅಷ್ಟೇ ಅನ್ಸುತ್ತೀನಿ. ಎಲ್ಲ ಹೇಳ್ಕೊಂಡಿದ್ದೀನಿ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ಆ್ಯಂಡ್ ಸರ್ವಿಕಲ್ ಲೆಂತ್ ಎಷ್ಟಿದೆ ಹೇಳಿ, ಎಷ್ಟೊಂದು ಸತಿ ಕೇಳ್ತಿದ್ದೀವಿ, ಹೇಳ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಿದ್ದೀವಿ ಒಬ್ಬರು. ಅದು ಒಂದೊಂದು ಸ್ಕ್ಯಾನಿಂಗಲ್ಲಿ ಒಂದೊಂದು ಥರ ಬಂದಿದೆ. ಕೆಲವು ಟೈಮ್ 3.6 ಸೆಂಟಿಮೀಟರ್ ಬಂದಿದೆ, ಕೆಲವು ಟೈಮ್ 4 ಸೆಂಟಿಮೀಟರ್ ಬಂದಿದೆ. ಈ ರೀತಿ ಯೂಶಲಿ 3.5 to 4.5ವರೆಗೂ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದೊಂದು ಸ್ಕ್ಯಾನಿಂಗಲ್ಲಿ ಒಂದೊಂದು ಥರ ಬಂದಿದೆ, ಹೇಳಿದ್ದೀನಿ. ಆ್ಯಂಡ್ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ನೀವು ಮಾಡಲೇಬೇಕು. ಆ್ಯಂಡ್ ಪ್ರತಿಯೊಂದು ಕ್ಲಾತ್ಸ್ದು ನೀವು ಲಿಂಕ್ ಕೊಡಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಇದನ್ನು ಕೇಳ್ತಾ ಇದ್ದೀರಿ. ಆವಾಗಲೇ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ನಾನು ಇನ್ನೂ ಏನೂ ಪರ್ಚೇಸ್ ಮಾಡಿಲ್ಲ ಪಾಪುಗೆ. ಅದೊಂಥರ ಇಷ್ಟು ದಿನ ನಾನು ಪರ್ಚೇಸ್ ಮಾಡಿ ತೋರಿಸ್ತಿದ್ದೆ, ಈಗ ನೆಕ್ಸ್ಟು ಬೇಬಿಗೆ ಶಾಪ್ ಮಾಡಿದ್ದು ಕೂಡ ಫಸ್ಟ್ ಅಲ್ವಾ, ಒಂಥರ ಸ್ಪೆಷಲ್ ವಿಡಿಯೋ ನನಗಂತೂ ಅದು. ಪಾಪುಗೆ ಶಾಪಿಂಗಿನ ಏನು ನಾನು ಮಾಡಿಲ್ಲ. ಸೀಮಂತ ಮುಗಿಸ್ಕೊಂಡು ಬಂದ ಮೇಲೆ ಮಾಡ್ತೀನಿ. ಎಲ್ಲನೂ ಆಲ್ಮೋಸ್ಟ್ ಆನ್ಲೈನಲ್ಲೇ ಮಾಡೋದು. ಕೆಲವೊಂದಷ್ಟೆಲ್ಲ ನೋಡ್ಕೊಂಡಿದ್ದೀನಿ ಯಾವ್ದ್ಯಾವ್ದು ತೊಗೋಬೇಕು ಅಂತ. ಬಿಕಾಸ್ ಸಡನ್ನಾಗಿ ಒಂದೇ ದಿನದಲ್ಲೇ ನೋಡಿದ್ರೆ ಅಷ್ಟು ಪಟ್ ಅಂತ ಯಾವುದೋ ಒಂದು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಸೀಮಂತ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಾಂದರೆ ನೋಡಿಕೊಂಡು ಆರ್ಡ್ರ್ ಪ್ಲೇಸ್ ಮಾಡಿ ಅದು ಬಂದಿದ್ದ ತಕ್ಷಣ ಅನ್ಬಾಕ್ಸಿಂಗ್ದು ಲಿಂಕ್ಸ್ದು ಪ್ರತಿಯೊಂದೂ ನಿಮಗೆ ಕೊಡ್ತೀನಿ ಅಪ್ಡೇಟ್ಸ್. ಓಕೆನಾ? ಅಷ್ಟೇ ಗೈಸ್, ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ಪಕ್ಕ ನಾನು ವ್ಲಾಗ್ ಮಾಡೇ ಮಾಡ್ತೀನಿ, ಶೋರ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನಾಳೆ ಅಮ್ಮ ಬರ್ತಿದ್ದಾರೆ ಮನೆಗೆ. ನಾಳೆ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ, ಅಮ್ಮ ಬರ್ತಿದ್ದಾರಲ್ವ, ಹಾಗಾಗಿ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನವೂ ಇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಿಕಾಸ್ ಅವು ಕೆಲಸಗಳಿರ್ತವೆ. ಯಾವಾಗಲೂ ಎಲ್ಲ ಟೈಮಲ್ಲೂ ನಮ್ಮ ಜೊತೆಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಅವ್ರವ್ರದ್ದೇ ಆದ ಕೆಲಸಗಳು ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಮ್ಮಗೆ ಅಲ್ಲಿ ವಾಟ್ರ್ ಮಿಲನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹಣ್ಣಾಗಿದ್ದಾವೆ. ಸೊ ಕೆಲಸಗಳಿರ್ತವೆ, ಬರ್ತಿರ್ತಾರೆ, ಕಟ್ ಮಾಡ್ಕೊಂಡು ತೊಗೊಂಡೋಗೋದಕ್ಕೆ, ಅವ್ರಿಗೆ ಊಟ ತಿಂಡಿ, ಅಪ್ಪವ್ರಿಗೆಲ್ಲ ಊಟ ತಿಂಡಿ, ಅವ್ರ ಕೆಲಸದವ್ರಿಗೆಲ್ಲ. ಸೊ ಈ ಟೈಮಲ್ಲಿ ಅವರೆಲ್ಲ ಬರೋಕ್ಕಾಗಲ್ಲ. 2 ಡೇಸ್ ಫ್ರೀ ಮಾಡ್ಕೊಂಡು ಬರ್ತಿದ್ದಾರೆ. ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಅವ್ರು ಬಂದಾಗ ಡೆಫಿನೆಟ್ಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ನನಗಂತೂ ಸೀಮಂತ ಶಾಪಿಂಗ್ ತುಂಬಾ ಸ್ಯಾಟಿಸ್ಫೈಡ್ ಇದೆ. ಜಾಸ್ತಿ ಶಾಪ್ ಸುತ್ತೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಪಟ್ ಅಂತ ಒಂದು 4ನೇ ಶಾಪಲ್ಲೋ 5ನೇ ಶಾಪಲ್ಲೋ ಫೈನಲ್ ಮಾಡಿ ಎತ್ಕೊಂಡು ಪಟ್ ಅಂತ ಹೋಗಿ ಅಲ್ಲೇ ಬ್ಯಾಂಗಲ್ಸ್ ತೊಗೊಂಡು ಬಂದುಬಿಟ್ಟಿದ್ದಷ್ಟೇ. ರಂಜಿತ್ಗೆ ಶಾಪಿಂಗ್ ಮಾಡಬೇಕು, ನಾನು ವಿಡಿಯೋ ಕಾಲಲ್ಲೇ ಅದನ್ನು ಮಾಡ್ತೀನಿ. ಅಂದರೆ ಪೋತಿಸಲ್ಲಿ ಚೆನ್ನಾಗಿರುತ್ತೆ, ಮದುವೆ ಟೈಮಲ್ಲಿ ತೊಗೊಂಡಿದ್ವಿ. ಅವ್ರಿಗೆ ಅಲ್ಲೇ ಹೋಗಿ ವಿಡಿಯೋ ಕಾಲ್ ಮಾಡಿದ್ರೆ ತೊಗೊಂಡ್ಬಿಡ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ, ಸಿಂಪಲ್ ಮುಗೀತು. ಆ್ಯಂಡ್ ನನ್ನ ತಂಗಿಗೆ ಸ್ಯಾರಿ ತಗೋ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅವಳು ಬೇಡ, ನನಗೆ ಚೂಡಿದಾರ ಯಾವುದಾದ್ರೂ ಇಸ್ಕೊತೀನಿ ಅಂತ ಹೇಳ್ತಾಳೆ. ಅವಳು ಕಂಫರ್ಟಬಲ್, ಅವಳಿಗೆ ಸೀರೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅವಳದೂ ಆಲ್ಮೋಸ್ಟ್ ಎಲ್ಲರದ್ದು ಆಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.